ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಬಹಳ ದಿನಗಳ ನಂತರ ನಾನು ವಾಯ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ, ನಾನು ಇತ್ತೀಚೆಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ. ಆ ದೇವಸ್ಥಾನದ ಹಿನ್ನೆಲೆ ತಿಳಿದುಕೊಂಡೆ. ನಾನು ಅಲ್ಲಿನ ಹಿರಿಯರನ್ನು ಸಂಪರ್ಕಿಸಿ ನನಗೆ ತುಂಬಾ ಇಷ್ಟವಾಯಿತು. ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಗೆ ತಿಳಿದಿರೋ ಹಾಗೆ ಇತಿಹಾಸ ಪುರಾಣಗಳಲ್ಲಿ ನಾವು ಹಿಂದೆ ಜನರು ತಪಸ್ಸನ್ನು ಆಚರಿಸಿ ದೇವರನ್ನು ಭೂಮಿಗೆ ಕರೆಸ್ಕೊಳ್ತಾ ಇದ್ದರು, ವರಗಳನ್ನು ಪಡಿತಾ ಇದ್ದರು. ಆವಾಗ ದೇವರು ಕೂಡ ನಾನಾ ರೂಪಗಳಲ್ಲಿ ಬಂದು ಮನುಷ್ಯರನ್ನು ಉದ್ಧರಿಸ್ತಾ ಇದ್ದರು. ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ತಂದೆ ತಾಯಿ ಇಬ್ಬರು ದೇವರ ಪ್ರತಿರೂಪ ಅನ್ನೋದು ಬಿಟ್ಟರೆ ಎಲ್ಲಿ ಕೂಡ ನಮಗೆ ದೇವರು ಭೂಮಿ ಮೇಲೆ ನೋಡೋದಕ್ಕೆ ಸಿಗಂಗಿಲ್ಲ. ಆದರೂ ಕೂಡ ದೇವರು ಜನ್ಮ ತಾಳಿದ ಒಂದು ಉದ್ಭವಿಸಿದ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಒಂದು ದೇವಸ್ಥಾನದ ರೂಪದಲ್ಲಿ ಇವತ್ತಿಗೂ ಕೂಡ ಅಷ್ಟೇ ದೈವಿ ಶಕ್ತಿಯಿಂದ ಕೂಡಿವೆ. ಪ್ರತಿ ದೇವಸ್ಥಾನದ ಹಿಂದೆ ಕೂಡ ಒಂದು ಮೂಲ ಕಥೆ ಇರುತ್ತೆ. ದೇವಸ್ಥಾನಗಳ ಹಿಂದಿರುವ ಕಥೆಯನ್ನು ನಾವು ತಿಳಿದುಕೊಂಡು ಆ ದೇವರನ್ನು ಪೂಜೆ ಮಾಡಿದರೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ಅಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ತುಳುನಾಡಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಒಮ್ಮೆ ನಮ್ಮ ನಾಡಿನಲ್ಲಿ ಭೀಕರ ಬರಗಾಲ ಬಂದಿರುತ್ತೆ. ಕುಡಿಯೋದಕ್ಕೆ ನೀರು ಇರಂಗಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲದೆ ಮನುಷ್ಯರು ಪ್ರಾಣಿಗಳು ಎಲ್ಲವೂ ಕೂಡ ಹಸಿವೆಯಿಂದ ಸಾಯ್ತಾ ಇರ್ತಾವ. ಆ ಒಂದು ಸಂದರ್ಭದಲ್ಲಿ ಈಗಿನ ಒಂದು ನೆಲ್ಲಿ ತೀರ್ಥ ಅನ್ನುವಂಥ ಒಂದು ಊರಿನ ಗುಹೆಯಲ್ಲಿ ತಪಸ್ಸಿಗೆ ಕುಳಿತಂಥ ಜಾಬಾಲಿ ಅನ್ನುವಂಥ ಮುನಿ ತಪಸ್ಸಿನಿಂದ ಎಚ್ಚೆತ್ತುಕೊಂಡು ಲೋಕಕ್ಕೆ ಬಂದ ಬರಗಾಲವನ್ನು ಯಜ್ಞದ ಮೂಲಕ ನಿವಾರಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡ್ತಾನೆ. ಯಜ್ಞಕ್ಕೆ ಬೇಕಾದಂಥ ವಸ್ತುಗಳ ಸಂಗ್ರಹಕ್ಕಾಗಿ ಅವರು ಏನು ಮಾಡ್ತಾರಂದರೆ ದೇವಲೋಕಕ್ಕೆ ಹೋಗಿ ಕಾಮಧೇನುವನ್ನು ತನ್ನ ಜೊತೆ ಕಳುಹಿಸಿಕೊಡಿ, ಈ ಒಂದು ಯಜ್ಞ ದ್ರವ್ಯಗಳನ್ನು ತರೋದಕ್ಕೆ ಅಂತ ಇಂದ್ರನಲ್ಲಿ ಕೇಳಿಕೊಂಡ್ರು. ಆಗ ಇಂದ್ರದೇವ ಏನು ಮಾಡ್ತಾನೆ, ಕಾಮಧೇನುವನ್ನು ಕಳಿಸೋದಕ್ಕಾಗಂಗಿಲ್ಲ, ಬದಲಾಗಿ ಆ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ಅದರಂತೆ ಜಾಬಾಲಿ ಮುನಿ ನಂದಿನಿಯನ್ನು ವಿನಂತಿಸಿಕೊಂಡಾಗ ಪಾಪಿಗಳ ಲೋಕಕ್ಕೆ ನಾನು ಬರುವುದಿಲ್ಲ ಅಂತ ತಿರಸ್ಕರಿಸ್ತಾಳ. ಆಗ ಕೋಪಗೊಂಡಂಥ ಜಾಬಾಲಿಯು ಭೂಲೋಕದಲ್ಲಿ ನೀನು ನದಿಯಾಗಿ ಹರಿ ಎಂದು ಶಾಪ ಕೊಟ್ಬಿಡ್ತಾನೆ. ಆಗ ತನ್ನ ತಪ್ಪಿನ ಅರಿವಾದಂಥ ನಂದಿನಿ ಶಾಪವನ್ನು ಹಿಂತೆಗೆದುಕೊಳ್ಳಲು ಬೇಡಿಕೊಳ್ತಾಳ. ಆಗ ಜಾಬಾಲಿ ಮುನಿ ಏನಂತ ಹೇಳ್ತಾನೆ, ನನ್ನಿಂದ ಅದು ಸಾಧ್ಯವಿಲ್ಲ, ಅದಕ್ಕಾಗಿ ನೀನು ದೇವಿಯನ್ನು ಪ್ರಾರ್ಥಿಸುವಂಥ ಸಲಹೆಯನ್ನು ನೀಡ್ತಾರ. ಅದರಂತೆ ನಂದಿನಿ ಪರಾಶಕ್ತಿಯನ್ನು ಪ್ರಾರ್ಥಿಸಿ ತನ್ನ ಶಾಪ ವಿಮೋಚನೆ ಮಾಡು ಅಂತ ಕೇಳ್ಕೊಳ್ತಾಳೆ. ಆದರೆ ದೇವಿ ಏನು ಹೇಳ್ತಾಳಂದರೆ, ಇದು ವಿಧಿ ನಿಯಮ, ನೀನು ನದಿಯಾಗಿ ಹರಿಯಲೇಬೇಕು. ಕಾಲಾಂತರದಲ್ಲಿ ನಾನು ಕಟಿ ಪ್ರದೇಶದಲ್ಲಿ ಲಿಂಗ ರೂಪದಲ್ಲಿ ಉದ್ಭವಿಸುತ್ತೇನೆ, ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಅಭಯವನ್ನು ನೀಡುತ್ತಾಳೆ. ದೇವಿಯ ಆದೇಶದಂತೆ ನಂದಿನಿ ಏನು ಮಾಡ್ತಾಳಂದರೆ ನದಿ ರೂಪವಾಗಿ ನೆಲ್ಲಿ ತೀರ್ಥದಲ್ಲಿರುವ ಜಾಬಾಲಿಯ ಆಶ್ರಮದಿಂದ ಹರಿದು ಭೂಲೋಕದ ಬರಗಾಲವನ್ನು ನಂದಿಸಿ ಸಕಲ ಜೀವರಾಶಿಗಳನ್ನು ಕೂಡ ಮೃತ್ಯುವಿನಿಂದ ರಕ್ಷಿಸ್ತಾಳ. ಮುಂದೆ ಒಂದು ಕಾಲದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸ ಸಹೋದರರು ದೇವತೆಗಳನ್ನು ಧೃತಿಗಿಡಿಸಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿ ಲೋಕ ಕಂಟಕರಾದಾಗ ದುರ್ಗಿಯು ಅವರನ್ನು ಸಂಹಾರ ಮಾಡ್ತಾಳ. ಆಗ ಅವರ ಮಂತ್ರಿಯಾದ ಅರುಣಾಸುರನನ್ನು ಅಲ್ಲಿಂದ ಓಡಿ ಹೋಗಿ ಪಾತಾಳ ಸೇರ್ಕೊಳ್ತಾನೆ. ಅಲ್ಲಿ ಬ್ರಹ್ಮನ ಕುರಿತು ತಪಸ್ಸನ್ನಾದ ಅರುಣಾಸುರ ರಾಕ್ಷಸ ಆಚರಿಸ್ತಾನ. ಬ್ರಹ್ಮನಿಗೆ ಏನು ವರ ಕೇಳ್ತಾನಂದರೆ, ನನಗೆ 2 ಮತ್ತು 4 ಕಾಲಿನ ಪ್ರಾಣಿಯಿಂದಾಗಲಿ ಪುರುಷರಿಂದಾಗಲಿ ಯಾವುದೇ ಶಸ್ತ್ರಾಸ್ತ್ರಗಳಿಂದಾಗಲಿ ಮರಣ ಬಾರದಂತೆ ವರವನ್ನು ಪಡೆದುಕೊಳ್ತಾನಂತ. ಮುಂದೆ ಅರುಣಾಸುರ ದೇವಾನುದೇವತೆಗಳನ್ನು ಸೋಲಿಸಿ ತನ್ನನ್ನೇ ದೇವರಂತ ಪೂಜಿಸಬೇಕು ಅಂತ ಎಲ್ಲರಿಗೂ ಆಜ್ಞಾಪಿಸುತ್ತಾನ. ಶಕ್ತಿಶಾಲಿಯಾದ ಅವನನ್ನು ಸಂಹರಿಸಲು ತ್ರಿಮೂರ್ತಿಗಳಿಗೂ ಕೂಡ ಅಸಾಧ್ಯವಾದಾಗ ಅವರೆಲ್ಲ ಏನು ಮಾಡ್ತಾರಂದರೆ ಶ್ರೀದೇವಿಯನ್ನು ಪ್ರಾರ್ಥಿಸಿ ಅರುಣಾಸುರನ ಸಂಹಾರ ಮಾಡಬೇಕು ಅಂತ ಕೇಳಿಕೊಂಡ್ರು. ಆಗ ದೇವಿ ಮೋಹಿನಿಯ ಒಂದು ರೂಪ ಧರಿಸಿ ಅರುಣಾಸುರನ ತೋಟಕ್ಕೆ ಬರ್ತಾಳ, ಉದ್ಯಾನವನಕ್ಕೆ ಬರ್ತಾಳ. ಅತಿಲೋಕ ಸುಂದರಿಯನ್ನು ನೋಡಿದಂಥ ಅರುಣಾಸುರ ಅವಳ ಮೇಲಿನ ಆಸೆಯಿಂದ ತನ್ನ ರಾಣಿಯಾಗುವಂತ ಕೇಳ್ಕೊಳ್ತಾನೆ. ನಾನು ಮೋಹಿನಿಯಲ್ಲ, ಬದಲಾಗಿ ನಿನ್ನ ಶುಂಭ ನಿಶುಂಭರನ್ನು ಸಂಹರಿಸಿದ ಚಂಡಿಕೆಯು ಈಗ ನಿನ್ನ ಮೃತ್ಯುವಾಗಿ ಬಂದಿದ್ದೇನೆ ಎಂದು ಮೋಹಿನಿಯನ್ನು ಕೊಲ್ಲೋದಕ್ಕೆ ಬರ್ತಾನೆ. ಆಗ ಮೋಹಿನಿಯು 6 ಕಾಲಿನ ದುಂಬಿಯ ರೂಪ ಧರಿಸಿ ಒಂದು ಬಂಡೆ ಕಲ್ಲಿನೊಳಗೆ ಅದೃಶ್ಯಳಾಗ್ತಾಳ. ಸಂಯಮ ಕಳೆದುಕೊಂಡಂಥ ಅರುಣಾಸುರ ಖಡ್ಗದಿಂದ ಬಂಡೆಕಲ್ಲಿನ ಮೇಲೆ ಹಲವಾರು ಬಾರಿ ಪ್ರಹಾರ ಮಾಡ್ತಾನೆ.
ಬಂಡೆಕಲ್ಲಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ದುಂಬಿಗಳು ಮೇಲೆದ್ದು ಅರುಣಾಸುರನನ್ನು ಮುತ್ತಿಕೊಂಡು ರಕ್ತ ಹೀರತೊಡಗ್ತವ. ಶ್ರೀದೇವಿಯು 6 ಕಾಲಿನ ಉಗ್ರ ಭ್ರಮರದ ರೂಪ ತಾಳಿ ವಜ್ರದ ಕೊಂಡಿಯಿಂದ ಅಸುರನ ಎದೆಯನ್ನು ಬಗೆದು ಅಸುರನ ಸಂಹಾರವನ್ನು ಮಾಡ್ತಾಳೆ. ಇದೆಲ್ಲವನ್ನು ತನ್ನ ದಿವ್ಯ ದೃಷ್ಟಿಯಿಂದ ಕಂಡ ಜಾಬಾಲಿ ಮುನಿ ತನ್ನ ಶಿಷ್ಯರೊಂದಿಗೆ ಆಶ್ರಮದಿಂದ ಓಡಿ ಶ್ರೀದೇವಿ ಇರುವಂಥ ಒಂದು ಜಾಗಕ್ಕೆ ಬರ್ತಾನೆ. ಶ್ರೀದೇವಿಯನ್ನು ನಾನಾ ಬಗೆಯಿಂದ ಪ್ರಾರ್ಥಿಸಿ ಉಗ್ರ ಭ್ರಮರಿಗೆ ಅಭಿಷೇಕ ಮಾಡಿ ಶಾಂತಗೊಳಿಸ್ತಾನೆ. ಆಗ ದೇವಿಯು ನಂದಿನಿಗೆ ನೀಡಿದ ವಚನದಂತೆ ನಂದಿನಿಯ ಕಟಿ ಭಾಗದಲ್ಲಿ, ಅಂದರೆ ಈಗಿನ ಒಂದು ಕಟೀಲು ಪರಮೇಶ್ವರ ದೇವಸ್ಥಾನ ಏನದಲ್ಲ ಆ ಒಂದು ಭಾಗದಲ್ಲಿ ಲಿಂಗ ರೂಪದಲ್ಲಿ ಉದ್ಭವಿಸಿ ಈ ಇಳೆಯಲ್ಲಿ ಪ್ರಸಿದ್ಧಳಾದ ಕಾರಣ ಈ ಕ್ಷೇತ್ರವು ಕಟೀ ಇಳೆ ಎಂದರೆ ಕಟೀಲು ಎಂದು ಪ್ರಸಿದ್ಧವಾಗುತ್ತದೆ. ಶ್ರೀದೇವಿಯು ರಕ್ತೇಶ್ವರಿಯ ರೂಪದಲ್ಲಿ ಅರುಣಾಸುರನ ಚಂಡಾಮುಂಡರ ಸೈನ್ಯವನ್ನು ಸಂಹರಿಸಿ ಇಲ್ಲಿ ಕಲ್ಲಿನ ರೂಪದಲ್ಲಿ ನೆಲೆಯಾಗಿದ್ದಾಳೆ. ಸಂಪಿಗೆ ಕಂಪು ದುಂಬಿಗೆ ಹಿಡಿಸಿದ ಕಾರಣ ಭ್ರಮರಿಯ ಸನ್ನಿಧಿಯಲ್ಲಿ ಈ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಸಂಪಿಗೆ ಹೂವನ್ನು ಪೂಜೆಗೆ ಬಳಸುವುದಿಲ್ಲ. ಎಳೆನೀರು ಶ್ರೀದೇವಿಗೆ ಅತಿ ಪ್ರಿಯವಾದ ಕಾರಣ ಇಲ್ಲಿ ಯಾರೂ ಕೂಡ ಎಳೆನೀರನ್ನು ದೇವರಿಗೆ ಅರ್ಪಿಸದೆ ಕುಡಿಯುವುದಿಲ್ಲ. ಎಳೆನೀರಿನ ಅಭಿಷೇಕವಂತೂ ಶ್ರೀದೇವಿಗೆ ತುಂಬಾ ಅಚ್ಚುಮೆಚ್ಚು. ಶ್ರೀದೇವಿಯು ಅಸುರರ ಸಂಹಾರಕ್ಕಾಗಿ ದೇವಲೋಕದಲ್ಲಿ ನರ್ತಿಸುವ ಮೋಹಿನಿಯ ರೂಪ ತಾಳಿದ್ದ ಕಾರಣ ಯಕ್ಷಗಾನ ನರ್ತನವೆಂಬುದು ಹೀಗೆ ಕಿರಿಯನು ಹತ್ತು ವರ್ಷಗಳ ಕಾಲ ಯಕ್ಷಗಾನ ಸೇವೆ ಸಲ್ಲಿಸಲು ಮುಂಗಡ ಬುಕ್ ಮಾಡುವುದು ಇಲ್ಲಿನ ಒಂದು ಮಹಿಮೆಯೇ ಸರಿ. ಇಲ್ಲಿ ಸಾಕ್ಷಾತ್ ಶ್ರೀದೇವಿಯೇ ಬಂದು ಯಕ್ಷಗಾನ ವೀಕ್ಷಿಸುತ್ತಾಳೆ ಎಂದು ಜನರು ನಂಬುವ ಒಂದು ಕಥೆ ಇದೆ. ಅದನ್ನು ಹೇಳ್ತೀನಿ ಕೇಳಿ. ಸುಮಾರು 50 ವರ್ಷಗಳ ಹಿಂದಿನ ಕಥೆ ಇದು. ಕಟೀಲು ದೇವಸ್ಥಾನದ ಪಕ್ಕದಲ್ಲಿರುವ ಎಕ್ಕಾರು ಎಂಬ ಒಂದು ಊರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯುತ್ತಿರುವಂಥ ಒಂದು ಸಂದರ್ಭ. ಊರಿನ ಜನರೆಲ್ಲರೂ ಬಯಲಾಟ ನೋಡಲು ಬರ್ತಾ ಇರ್ತಾರೆ. ಹಾಗೆ ಬರ್ತಾ ಇರುವಾಗ ಅವರಿಗೆ ಅತೀ ಲಕ್ಷಣವಾದ ಕುತ್ತಿಗೆಯಿಂದ ಸೊಂಟದವರೆಗೆ ಬಂಗಾರವನ್ನು ಮತ್ತು ಹೂವನ್ನು ಮುಡಿದ ಹೆಂಗಸೊಬ್ಬಳು ಸಿಗ್ತಾಳ. ಅವಳನ್ನು ನೋಡಿದಂಥ ಜನರು ಅವಳ ನೀಳವಾದ ಮೂಗುತಿಯನ್ನು ನೋಡಿ ಸಾಕ್ಷಾತ್ ದೇವಿಯ ಮೂರ್ತಿಯಲ್ಲಿರುವ ಮೂರ್ತಿಯಂತೆ ಅವರಿಗೆ ಭಾಸವಾಯಿತು. ಅವರೆಲ್ಲರೂ ಒಂದು ಕ್ಷಣ ಆಶ್ಚರ್ಯಚಕಿತರಾಗಿ ಗರ ಬಡಿದವರಂತೆ ನಿಂತುಕೊಂಡು, ನೀನು ಯಾವ ಕಡೆ ಹೋಗುತ್ತಿರುವೆ ಅಮ್ಮ ಎಂದು ಕೇಳಿದರು. ಆಗ ಈಗ ತಾನೇ ಮಹಾಪೂಜೆಯನ್ನು ಸ್ವೀಕರಿಸಿ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟವನ್ನು ನೋಡಲು ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಹೆಂಗಸು ಆ ಜಾಗದಿಂದ ಮಾಯ ಆಗಿಬಿಡ್ತಾಳ. ಇದನ್ನು ಕಂಡಂಥ ಜನ ಗರ ಬಡಿದವರಂತೆ ಆ ಕಡೆ ಈ ಕಡೆ ಆ ಒಂದು ಹೆಂಗಸನ್ನು ಹುಡುಕಾಡ್ತಾರ. ತಕ್ಷಣ ಅವ್ರಿಗೆ ಅನಿಸುತ್ತೇನೆಂದರೆ ಇದು ದೇವಿಯೇ ಇರಬೇಕು, ದೇವಿಯೇ ಯಕ್ಷಗಾನವನ್ನು ನೋಡಲು ಬರ್ತಾ ಇದ್ದಾಳಂತ ಅಂದಿನಿಂದ ಜನರು ನಂಬಿಕೊಂಡು ಬರ್ತಾ ಇದ್ದಾರೆ. ಕಟೀಲಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ನೆಲ್ಲಿತೀರ್ಥ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಪವಿತ್ರ ಸ್ಥಳ. ನಂದಿನಿ ಅವತಾರ ಎತ್ತೋದಕ್ಕೆ ಕಾರಣಪುರುಷರಾದ ಜಾಬಾಲಿ ಮುನಿ ತಪಸ್ಸನ್ನು ಆಚರಿಸಿದ ಗುಹಾಲಯ ಈ ಒಂದು ವಿಶೇಷ. ಪ್ರತಿ ವರ್ಷ ಜಾತ್ರಾ ಸಮಯದಲ್ಲಿ ದುಷ್ಟ ಸಂಹಾರ ಮಾಡಿದ ಅಗ್ನಿಪ್ರಿಯೆ ದುರ್ಗಿಯನ್ನು ಸಂತೃಪ್ತಿಪಡಿಸಲು ಹತ್ತೂರು ಮತ್ತು ಕೊಡತ್ತೂರು ಗ್ರಾಮದ ಜನರು ಸುಮಾರು 8 ದಿನಗಳ ಕಾಲ ವೃತಾಚರಣೆಯನ್ನು ನಡೆಸಿ ಆ ಒಂದು ಕೊನೆಯ ದಿನಗಳಲ್ಲಿ ಅಗ್ನಿಕೇಡಿಯಲ್ಲಿ ಭಾಗವಹಿಸುತ್ತಾರೆ. ಈ ಅಗ್ನಿಕೇಡಿ ಅನ್ನುವುದು ಅತ್ಯಂತ ರೋಮಾಂಚನಕಾರಿ ಒಂದು ಆಟ. ಇದರಲ್ಲಿ ಏನು ಮಾಡ್ತಾರಂದರೆ ಶ್ರೀದೇವಿಯ ಕುಂಕುಮದ ನೀರನ್ನು ತಮ್ಮ ಮೈಗೆ ಅವ್ರು ಹಚ್ಚಿಕೊಂಡು ಆ ಕಡೆಯಿಂದ ಈ ಕಡೆ ಆ ಊರಿನವರು ಈ ಊರಿನವರು ಬೆಂಕಿಯ ಒಂದು ಕಟ್ಟಿಗೆಗೆ ಬೆಂಕಿಯನ್ನು ಹೊತ್ತಿಸಿ ಅದರಿಂದ ಒಂದು ಕಾಳಗವನ್ನು ಮಾಡ್ತಾರೆ. ಇಲ್ಲಿ ನಾವು ಆಶ್ಚರ್ಯ ಪಡಬೇಕಾದ್ದು ಏನು ಅಂದರೆ ಯಾರೊಬ್ಬರಿಗೂ ಕೂಡ ಬೆಂಕಿಯಿಂದ ಹಾನಿಯಾಗುವುದಿಲ್ಲ. ಇದು ಈ ಕ್ಷೇತ್ರದ ಒಂದು ಪವಾಡವೇ ಸರಿ ಅಂತ ಜನರು ಇಲ್ಲಿ ನಂಬ್ತಾರೆ.
ನಮ್ಮ ಈ ಬದುಕು ಅಸ್ಥಿರತೆ, ಕ್ಷಣಿಕತೆಯಿಂದ ಕೂಡಿದೆ. ನಾಳೆ ಏನಾಗುತ್ತೋ, ಈ ಒಂದು ಮುಂದಿನ ಕ್ಷಣದಲ್ಲಿ ಏನಾಗುತ್ತೋ ಎನ್ನುವುದು ನಮಗೆ ತಿಳಿದಿಲ್ಲ. ಒಮ್ಮೆಲೆಯೇ ಬಂದೆರಗುವ ಕಷ್ಟಗಳು, ರೋಗ ರುಜಿನಗಳು, ಮಾನಸಿಕ ಆಘಾತಗಳು, ಸಾಂಸಾರಿಕ ಅವಘಡಗಳು ಇತ್ಯಾದಿ ಈ ಒಂದು ಆಪತ್ತುಗಳಿಂದ ಮನುಷ್ಯರನ್ನು ರಕ್ಷಿಸಲು ದೇವರ ಅಭಯ ಬೇಕಾಗುತ್ತದೆ. ಅಂತಹ ಒಂದು ನೆಲೆ ಈ ಕ್ಷೇತ್ರವಾಗಿದೆ. ಜೀವನವನ್ನು ಪುನಶ್ಚೇತನಗೊಳಿಸುವ, ನೆಮ್ಮದಿ ತರುವ ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ನೀವು ಕೂಡ ಬಂದು ಶ್ರೀದೇವಿ ಮಹಾತ್ಮೆಯ ಆಶೀರ್ವಾದವನ್ನು ಪಡೆಯಲು ಮರೆಯಬೇಡಿ. ವಿಡಿಯೋ ನೋಡಿದ ನಿಮಗೆ ತುಂಬ ಧನ್ಯವಾದಗಳು. ನನ್ನ ಈ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಇಂಥದೇ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್, ಬಾಯ್.